ಕೇಳ್ಕೊಬರಕ್ಕೆ ಹೇಳ್ಬೇಕು. ರೇಷನ್ ಅಂಗಡಿಯವ ನಮ್ಮನೆ ಗಣಪನ ಚೀರವ ಕೇಳ್ಕೊಬರಕ್ಕೆ ಹೇಳ್ಬೇಕು. ಇಲ್ಲಾಂದ್ರೆ ಲಕ್ಷ್ಮಿ ಕೇಳಿದ್ರೆ ಗೊತ್ತಾಗೋದು. ನೋಡೋಣ ಸಂಜೆ ಹೊತ್ತಿಗೆ ಲಕ್ಷ್ಮಿ ಮನೆ ಕಡೆ ಹೋಗಿ ರೇಷನ್ ಕೊಡ್ತಾ ಇದಾರೆ ಎಂತ ತಗೋಬಂದ ಏನಂತ ಕೇಳ್ಕೊಬರ್ಬೇಕು. ಕೊಡ್ತಾ ಇದ್ರೆ ಹೋಗಕ್ಕೆ ಸಾಕಪ್ಪ, ಬಿಸ್ಲಾಗೆ ಹೊತ್ಕೊ ಬರ್ಬೇಕು. ಮತ್ತೆ ನಮ್ಮಲ್ಲೂರು ಸೈಕಲ್ ಮೇಲೆ ಹಾಕು ತಗೋ ಬಂದಿದ್ರೆ ಕಣಾಕಿರ್ತಿತ್ತು. ಎಂತ ಮಾಡ್ತಾರೆ ನಾ ಹೇಳಿ ನೋಡ್ಬೇಕು. ನಮ್ಮಲ್ಲೂರು ಇದನ್ನ ತಗೋ ಬಂದಾರಪ್ಪ. ಸೀಮೆ ಎಣ್ಣೆ ಬೇರೆ ಇಲ್ಲ, ಇದನ್ನ ಹೆಂಗ್ ಬಳಸೋದೇನ? ಹೆಕ್ಟರ್ ಮನೆ ಕೆಲ್ಸಕ್ಕೆ ಹೋಗ್ತಿರ್ಬೇಕಾದ್ರೆ ಅವ್ರೇನೋ ಕೊಟ್ಟಿದ್ದಂತೆ, ಹೋಗಿ ನೀನಾದ್ರೂ ಬಳಸ್ಕ್ಯಾ ಅಂತ ಕೊಟ್ಟಾರಂತೆ. ಅಲ್ಲ ಇದು ಬಳಸೋದವ್ರಿ ಹೆಂಗಾತು? ಹೋದ ವರ್ಷನೇ ತಗೋ ಬಂದಿದ್ದು. ನಮ್ಮನೆ ಗುಣಸು ಹಚ್ತಾರಪ್ಪ, ನಂಗೆ ಹಚ್ಚಕ್ಕೆ ಬರಲ್ಲ. ಎಂತ ಕಡ್ಡಿ ಎಲ್ಲ ತಗೊಂಡು ಚುಚ್ತಾರಪ್ಪ. ಬತ್ತದ ಏನೇನ ನಾನು ಚುಚ್ಚು ನೋಡ್ಲಾ. ಮತ್ತೆ ಎಂತಾರು ಹೆಚ್ಚು ಕಮ್ಮಿ ಆದ್ರೆ ನಮ್ಮನೆ ಗುಣಸು ಕೈ ಎತ್ಕೊಂಡೇ ಬರ್ತದೆ. ನೀನೇ ಹಾಳು ಮಾಡ್ತಿದ್ದಿದ್ದು ಅಂತ ಹೇಳ್ತದೆ. ಹಿಂಗೆ ಎಂತ ಮಾಡೋದೇನ? ನೋಡೋಣ, ಕಡ್ಡಿ ಚುಚ್ಚ ನೋಡ್ತೀನಿ ಬತ್ತದ ಅಂತ. ಸೀಮೆ ಎಣ್ಣೆ ಗನ ಹಾಕಿ ನೋಡಿಲ್ಲಪ್ಪ, ಇಲ್ಲಾಂದ್ರೆ ಭಾರಿ ಕಷ್ಟ. ಇಲ್ಲಪ್ಪ ಬರೋದೇ ಇಲ್ಲ ಬೆಂಕಿ. ಹೆಂಗ್ ಮಾಡೋದಂಗಾದ್ರೆ? ಇನ್ನೊಂದ್ಸತಿ ನೋಡ್ತೀನಿ. ಬರಲ್ಲಪ್ಪ, ಮತ್ತೆ ಹೆಂಗ್ ಮಾಡೋದಾಯ್ತು? ನನ್ನ ವಿಚಾರದಾಗೆ ಸೀಮೆ ಎಣ್ಣೆ ಖಾಲಿ ಆಗಿದ್ದೀನ. ಏಳ್ಗಡೆ ಅಟ್ಟಕ್ಕಿಟ್ಟು 1 ವರ್ಷ ಆಯ್ತು. ಇವತ್ತೇ ತೆಗ್ದಿರೋದು. ಪೂರಾ ಒಣಗಿ ಹೋಗ್ಯದೇನ. ಸೀಮೆ ಎಣ್ಣೆರು ಹಾಕಿ ನೋಡಿದ್ ನನಗೇನ. ಅಲ್ಲ ಇದು ಎಲ್ಲಿಂದ ಕಳ್ಸೋದಂತನೂ ಗೊತ್ತಿಲ್ಲ ನಂಗೆ. ಹೆಂಗ್ ಹಾಕದಾಯ್ತು ಸೀಮೆ ಎಣ್ಣೆ? ನಮಗೂ ಒಲೆನೇ ಸರಿಯಪ್ಪ. ಇದನ್ನೆಲ್ಲ ತಗೋ ಬಂದ್ಕೊಂಡ ಇದೊಂದು ಕಷ್ಟ ಬೇರೆ. ನಮ್ಮನೆ ಗುಂಚು ಹೇಳಿ ಹೋಯ್ತು. ಕೊಟ್ಟಿಗೆ ಇಲ್ಲ ಅಂತಂದ್ರೆ ತಗೊಂಡು ಇದನ್ನ ಉರ್ಸು ಅಂತ ಹೊಚ್ಚಕೊಂಡ್ ಬರ್ಬೇಕಲ್ಲ. ಎಂತಂದ್ರೆ ತಗೊಂಡ್ ಕೊಡ್ತಾರೆ ಇವರು. ನಂಗಂತೂ ಏನೂ ಅರ್ಥ ಆಗಲ್ಲ. ನೋಡೋಣ ನಮ್ಮ ಬಾಲಿಗೆ ಬರ್ತದ ಅಂತ ಕೇಳಿ ನೋಡ್ಬೇಕು. ಶಾಲೆಗೆ ಹೋಗ್ತಾಳಲ್ಲ ಎಲ್ಲ ಗೊತ್ತಿರ್ತದೆ. ತಾಮಣಿ ಹತ್ರ ಕೊಟ್ರೆ ಒಂದಕ್ಕೆ 2 ಮಾಡಿಡ್ತೇವೆ ನಾವು ಮಾತ್ರ. ಉಚ್ಚಿ ತಾಮಣಿ ಹತ್ರ ಬೇಡ, ಪುಟ್ಟಿ ಹತ್ರನೇ ಕೇಳಿ ನೋಡೋಣ. ಮೊನ್ನೆಗೊಂದು ಹೊಸ ಟೇಪ್ ರೆಕಾರ್ಡ್ರಪ್ಪ. ಅದ್ನಂತೂ ಅದ್ರ ಕ್ಯಾಸೆಟ್ ತೆಗೆದು ತೀರ್ಸಿ ಪೂರಾ ಹಾಳು ಮಾಡಿಟ್ಟೇನೆ. ಅವನ ಬೇಸಲು ಅವ್ರ ಅಪ್ಪ ಹತ್ರ ಬೀಸ್ಕೊಂಡಿದ್ ನಾನೊಂದು ಸಿಕ್ಕಿರಲ್ಲ ಮೂಕ್ ಪ್ರಾಣಿ ಹೇಳಿದೆಲ್ಲ ಹೇಳ್ಸ್ಕೊಳಕ್ಕೆ. ಇದಾಗ ನನಗೆ ಕಾಣಲ್ಲ. ಹುಟ್ಟಿನೇ ಕರ್ಕಿಲ್ಲಣ. ಬಾಲೆ ಏ ಹುಡುಗಿ ಎಲ್ಲದಿಯೇ? ಅಮ್ಮ ಇಲ್ಲ ಆಡ್ತಾ ಇದೀನಿ ಕಡೆ. ಇಟ್ಕೊಂಡಪ್ಪ 3 ಹೊತ್ತು ಆಡೋದು. ಅದೊಂದು ಬೆಂಕಿದ ಆಟನಪ್ಪ. ಏನ್ ಆಡ್ತಾಳೆ ಏನೇನ? ಹಿಂಗೆಲ್ಲ ಕರ್ತ್ರೆ ಬರಲ್ಲಪ್ಪ ಅದು. ಹೋಗ್ಕೊಂಡು ಕರ್ಕೊಂಡು ಬರ್ಬೇಕು. ವಿದ್ಯಾ ಈಗ ನೀನೇ ಆಡೋದು ಹಾಡು. ಸರಿ ಆಯ್ತು. ಬಾಲೆ ಏ ಬಾಲೆ ಎಂತದೆ ಅಮ್ಮ? ಅಲ್ಲ ನಿಂಗೇನ್ ಭಾಷೆ ಬರ್ತಿದ್ದಿ ಹುಡುಗಿ ಕಡೆ ನೀನು? ಅಲ್ಲ ಮರಿತಿ ಎಂತಾಯ್ತು ಈಗ? ಹೊರಗಡೆ ಹೋದ್ರೆ ಬೈತೀಯ, ಅದಕ್ಕೆ ಒಳಗಡೆ ಕುತ್ಕೊಂಡು ಕೊಲ್ಲಾಡ್ತಾ ಇದೀವಿ ನಾವು. ಅಲ್ಲ ಎಂತ ಹೋಗಿದೆ ನಿಂಗೆ? ಅಪ್ಪಾಜಿ ನೋಡ್ರೆ ಮಗ್ಳು ಹುಡಿ ಮಾಡ್ತಾರೆ ಅಷ್ಟೇ. ಮನೆ ಒಳಗಡೆ ಕೊಲ್ಲಾಡ್ಬಾರ್ದಂತ ಹೇಳಿದ್ವಿ ನಿಂಗೆ. ಎಂತ ಹೊರಗಡೆ ಬಿಸ ಕುತ್ಕ ಆಟ ಆಡ್ಬೇಕಂಗಾದ್ರೆ ಎಂತ ಆತದೆ ಮರಿತಿ? ಒಳಗಡೆ ಕುತ್ಕೊ ಆಟ ಆಡಿದ್ರೆ ಆಟ ಆಡಾದ್ಮೇಲೆ ಮಕ್ಕಳೆಲ್ಲ ತೆಗ್ದು ಹೊರಗಡೆ ಹೋಗಿಸ್ತೀವಿ. ಅಪ್ಪ ನಾವಂತೂ ಮನೇಲಿ ಕಲ್ಲು ಆಡಿದ್ರೆ ನಮ್ಮ ಅಪ್ಪಾಜಿ ಹೇಳ್ತಿದ್ರು ನಮ್ಗೆ ಗೊತ್ತಾ? ಅಲ್ಲ ಮರೀತಿ ಕಲ್ಲು ಆಟ ಆಡ್ರಿ ಎಂತ ಆಗದೆ ಹಂಗಾದ್ರೆ? ನಿಮ್ಮ ಅಪ್ಪಾಜಿ ಬೈತಾರ ನೋಡು. ಮನೆ ಒಳಗೆ ಕಲ್ಲು ಆಟ ಆಡಿದ್ರೆ ಸಾಲ ಹೆಚ್ಚಾಗದಂತೆ. ಮೊದ್ಲೇ ಹಾಸೋದಷ್ಟ ಸಾಲ, ತಲೆಯಿಂದ ಕಾಲುವರೆಗೂ ಸಾಲ ಇರೋದು. ಮತ್ತೆ ಆಟ ಆಡಾಡಿ ಸಾಲ ಹೆಚ್ಚಾದ್ರೆ ತುಂಬಾ ಯಾರು? ಅಲ್ಲ ಮರೀತೀನಿ ಹೇಳದ್ ನೋಡಿದ್ರೆ ಹೆಂಗದಂದ್ರೆ ನಾವು ಕಲ್ಲು ಆಡಾಡಿ ನಮ್ಮನೆಗೆ ಸಾಲ ಆಗಿದೇನ ಆ ತರ ಮಾಡ್ಕೊ ಹೇಳ್ತಾ ಇದೀಯ ನೀನು. ಅದೆಲ್ಲ ಕಾನೂನಿನ ಮಾತಾಡೋದ್ ಬೇಡ ಆತ. ದೊಡ್ಡವ್ರು ಹೇಳೋದು ಮನೆ ಒಳಗಡೆ ಕಲ್ಲು ಆಡಿದ್ರೆ ಸಾಲ ಹೆಚ್ಚಾಗದಂತಿ. ನೀ ಮತ್ ಕಲ್ಲು ಆಡ್ಕೊಂಡಿಲ್ಲ ದರಿದ್ರ ತರಬೇಡ. ಅಲ್ಲ ನಾ ಮಾಡೋದವ್ರು ಎಂತ ಆಗುತ್ತೆ ಹಂಗಾದ್ರೆ?
ಒಟ್ಟಿಗೆ ಹೇಳಿದ್ದು ನಂಗೆ ಅಜ್ಜಿ ಮನೆನಾದ್ರೂ ಕಳ್ಸು ಅಂತ. ಅಲ್ಲೂ ಕಳ್ಸಲ್ಲ ಮರೈತಿ ನೀವು. ಮನೇಲೆ ಇಟ್ಕೋತೀರಾ. ಆಟ ಆಡೋದಂತ ನೋಡಿದ್ರು ಹಿಂಗ್ ಮಾಡೋದು. ಹೊರಗಡೆ ಹೋದ್ರೂ ಬೈಯೋದು, ಒಳಗಡೆ ಕುತ್ಕೊ ಆಟ ಆಡಿದ್ರು ಬೈಯೋದು. ಇನ್ ಮಾಡಿದ್ರೆ ಎಂತದಂಗದ್ರಿ? ಎಂತದು ಮಾಡದ್ ಬೇಡ ಬಾ, ಕೆಲಸ ಹೇಳ್ಕೊಡ್ತೀನಿ, ಕೆಲಸ ಕಲ್ತ್ಕ ಬಾ. ಅಲ್ಲ ಒಂದೊಂದ್ ಸಮ ಮಾಡಿ ಹೇಳ್ತೀಯ ನೋಡು ನೀನು, ಕೆಲಸ ಕಲ್ತ್ಕೊಳ್ಳೋದಂತೆ. ಮತ್ತೆಂತ ಅಲ್ಲ ಸ್ವಡ್ಡುಡಿ ಮಾಡ್ತೀನೀಗ. ಮತ್ತೆ ಹೆಚ್ಚಿಗೆ ಮಾತಾಡ್ತೀನಿ. ಇವತ್ತಲ್ಲ ನಾಳೆನಾರು ಕಲ್ತ್ಕೊಳ್ಳೋದಿಲ್ಲ. ಬಾ ಈಗಲಿಂದನೇ ಕಲ್ತ್ಕೊ ನೀನು. ಎಂತ ಸಣ್ಣ ಬಾಲೆ ಅಂತ ಮಾಡ್ಕೊಂಡಿದ್ದೀನಾ? ಆತ್ಮರತಿ ಎಂತ ಆಡ್ಬಾರ್ದಲ್ಲ, ಆಡಲ್ಲ ಬಿಡು. ಬಿಟ್ಕೊಂಡು ನೀನು ಕೆಲಸ ಹೇಳ್ಕೊಡ್ತೀನಿ ಅದು ಇದು ಅಂತ ಭಾಷಣ ಬಿಗಿಬೇಡ ಈಗ. ಪುಟಿ ಇದ್ಯಾ? ಎಂತ ಅಮ್ಮ ಹೋಗಿದೆ? ಎಂತ ರೀಸನ್ ಕೊಡ್ತಾ ಇದ್ದಾರೆ ನಿಮ್ಮನ್ನೇ? ಆಂಟಿ ಎಂತೇನಪ್ಪ ಗೊತ್ತಿಲ್ಲ. ಅಮ್ಮನ ನೆನ್ನೆ ಹೇಳ್ದಂಗ್ ಮಾಡ್ತಾ ಇತ್ತು. ರೀಸನ್ ಏನ್ ಕೊಡ್ತಾ ಇಲ್ಲ, ಯಾವಾಗ ಕೊಡ್ತಾರೇನ ಅಂತ ಹೇಳ್ತಾ ಇತ್ತು. ಕೊಡ್ತಾ ಇಲ್ಲ ಅಂತ ಕಾಣ್ತಿದೆ. ಏನಪ್ಪ ಈ ಸತಿ ಭಾರಿ ಲೇಟ್ ಆಯ್ತು. ಯಾವಾಗ ಕೊಡ್ತಾರೋ ಏನೇನ. ಸೀಮೆ ಎಣ್ಣೆನೂ ಖಾಲಿ ಆಗಿದೆ. ಒಕ್ಕಿ ಅಂತೂ ಚೊಕ್ಕತ್ ಹೋಗ್ಯದಿ. ಬಾಲೆ ನಿಮ್ಮ ಅಪ್ಪಾಜಿಗೊಂದು ಹೆಗ್ಗರ್ ಮನೇಲೊಂದು ಟೋ ಕೊಟ್ಟಿರಲೆ. ಹೌದುವಾ? ಹುಚ್ಚಕ್ಕಿ ಬರಲ್ಲ ಕಣೆ. ಕೊಟ್ಟಿಗೆನೂ ಖಾಲಿ ಆಗ್ಯದ. ನಿಮ್ಮ ಅಪ್ಪಾಜಿ ಇವತ್ತು ಒದ್ನೆ ಉರ್ಸು ಅಂತ ಹೇಳಿ ಹೋಗ್ಯಾರೆ. ಅದು ಯಾವ ಹುಚ್ಚದಂತಾನೆ ಗೊತ್ತಾಗಿಲ್ಲ ನಂಗೆ. ತುತ್ಕೊಂಡ್ ಕಟ್ಟಿತ್ತಲ್ಲ ಒದ್ನೆಲ್ಲ ಚುಚ್ತಿದ್ರು ನನ್ನ ಅಪ್ಪಾಜಿ. ಒದ್ನೆಲ್ಲ ಚುಚ್ಚು ನೋಡಾತ್ ಕಣೆ. ಎಂತ ಮಾಡ್ರೂ ಆಗಲ್ಲಂತ. ಒಂದು ವರ್ಷ ಆತ ನೋಡು ಅಟ್ಟದ ಮೇಲೆ ಇಟ್ಟು. ಇವತ್ತೇ ತೆಗ್ದಿರೋದು. ಎಂತ ಸೀಮೆ ಎಣ್ಣೆ ಖಾಲಿ ಆಗ್ಯದೆ ಎಂತ ದಿನ. ಒದ್ನರು ಹೆಂಗ್ ನೋಡೋದಂತಾನು ಗೊತ್ತಾಗಲ್ಲ ನಂಗೆ. ಬಾರಿ ಪುಟ್ಟಿ, ಅದು ಹೆಂಗ್ ಹಚ್ಚದಂತ ಒಂದ್ ಸ್ವಲ್ಪ ತೋರಿಸ್ಕೊಡು. ಎಂತ ಸ್ಟೋವ? ನಂಗ್ ಬರಲ್ಲ ಕಣೆ ಮಾಡು. ಯಾವಾಗೂ ಅಪ್ಪಾಜಿನ ಉರ್ಸೋದಾಗಿತ್ತಪ್ಪ. ಹೋದ ವರ್ಷನ ಅಪ್ಪಾಜಿನ ಉರ್ಸಿದ್ ನೋಡಿದ್ದೆ ನಾನು. ಅದು ಹೆಂಗ್ ಮಾಡೋದೇನಪ್ಪ? ನಂಗ್ ಭಯ. ಅಲ್ಲ ನಂಗ್ ಬರಲ್ಲ ಅಂತ ನಿಂಗೆ ಹೇಳಿದ್ರೆ ನಿಂಗೂ ಬರಲ್ವ ಹಂಗಾದ್ರೆ? ಆತಿವತ್ತು ಅಡ್ಗೆ ಮಾಡಿ ಊಟ ಮಾಡ್ದಂಗೆ ಆತ್ ಬಿಡು. ಒಲೆಲ್ ಮಾಡ್ಬಾರತಿ ದೊಡ್ಡ ಸ್ಟೋವ್ ತಂದು ಕೆಳಗೆ ಇಟ್ಕೊಂಡು ನಾಟಕ ಮಾಡ್ತದಳೆ. ಬಲೆ ಜಾಡು ಕೆಡುತ್ತೆ ಈಗ. ಅಂತ ನಾಟಕ ಮಾಡಿ ಕೆಳಗಡೆ ತಂದು ಇಟ್ಕೊಂಡಿದ್ದ ನಾನು. ಹೊಟ್ಟಿಗೆ ಇಲ್ಲ ಅಲ್ಲಿ ಒಲೆ ಉರ್ಸೋಕೆ. ಒಕ್ಕಿ ತೆಗ್ದಿದ್ದು. ಹೌದಾ? ಅಮ್ಮ ನಂಗೆ ಬರೋಲ್ಲ ಕಣೆ. ಇಂತ ಅಮ್ಮನಿಗೂ ಬರೋಲ್ಲ ಅಂತ ಕಾಣ್ತಿದೆ. ಘನ ಮಾಡ್ಕೊಂಡು ಹೇಳ್ದೆ ನೋಡ. ಅವನ ಹತ್ರ ಕೊಟ್ರೆ ಎಲ್ಲ ಮೂರ್ ಮಾಡಿರ್ತಾನೆ ಮಾತ್ರ. ಆ ಕಡ್ಡಿ ತಗು ಚಿಚ್ಚಿ ಚಿಚ್ಚಿ ಒದ್ಮತ್ತೆ ಕೆಲ್ಸಕ್ಕೆ ಬರೋದೇ ಇಲ್ಲ. ಹಂಗ್ ಮಾಡಿರ್ತಾನೆ. ಅಲ್ಲ ನಾನಂತೂ ಶಾಲೆ ಹೋಗಿಲ್ಲ ಬಿಡು. ನಂಗದೆಲ್ಲ ಬರೋದಿಲ್ಲ. ಅಲ್ಲ ನಿಂಗೂ ಬರೋಲ್ಲ ಹಂಗಾದ್ರೆ? ಶಾಲೆಗಂತ ಕೂತೀಯ ನೀನು? ಎಂತ ಶಾಲೆ ಹೋದ್ರೆ ಅದೆಲ್ಲ ಬರ್ಬೇಕಾ ಹಂಗಾದ್ರೆ? ಇಂಥದೆಲ್ಲ ಬರೋಲ್ಲ ಅಂದ್ಮೇಲೆ ಶಾಲೆಗಂತ ಕಳ್ಸೋದ್ ನಾವು? ಎಲ್ಲರ ಬಗ್ಗೆ ತಿಳ್ಕೊಳ್ಳಿ ಅಂತಾನೆ ಕಳ್ಸೋದಪ್ಪ. ಅಷ್ಟೆಲ್ಲ ಖರ್ಚು ಮಾಡ್ಕೊಂಡ ನಿಮ್ಗೆ ಶಾಲೆ ಕಳಿಸ್ತೀವಲ್ಲ, ಅದೇ ದೊಡ್ಡ ತಪ್ಪಾಗಿರೋದ್ ನೋಡ. ಅದಿನ್ ಎಂತ ಕಲ್ತ್ಕೊಬೋತೀರ ಏನೇನ? ಶಾಲೆಲಿ ಒಂದಿನ ಹೋಗ್ಬೇಕಪ್ಪ. ನೆಕ್ಸ್ಟ್ ಜೊತೆ ವಿಚಾರಿಸ್ಬೇಕು. ಶಾಲೆಲಿ ಬೇರೆನೇ ವಹಿವಾಟು ಜಾಸ್ತಿ ಆಗ್ತದಂತ ಮಾಡೋದು ನಾನು. ಇಂಥದೆಲ್ಲ ಬರೋಲ್ಲ ಅಂದ್ಮೇಲೆ ಎಂತಕ್ಕೆ ಶಾಲೆ ಹಾಕೋದಾಯ್ತು? ಸಿ ಅಮ್ಮ ಯಾರಾದ್ರೂ ಕೇಳಿಸ್ಕೊಂಡ್ರೆ ಬೈತಾರ ಮಾತ್ರ. ಈ ಶಾಲೆ ಹಾಕಿರೋದು ಎಲ್ಲಿ ಹಾಕಿರೋದೆ ನಂಗೆ? ಎಂತ ಶಾಲೆಲಿ ಓದು ಬರೋಲ್ಲ ಹೇಳ್ಕೊಡ್ತಾರೆ. ಒಂದು ಬಿಟ್ಕೊಂಡ ನಿಮ್ಮನೆ ಸ್ಟೋವ್ ಹೆಂಗ್ ಹಚ್ಚೋದನ್ನ ಹೇಳ್ಕೊಡ್ತಾರೆ ಹಂಗಾದ್ರೆ? ಯಾರಾದ್ರೂ ಮೇಷ್ಟ್ರು ನಿನ್ ಮಾತು ಕೇಳ್ರಿ ಮಾತ್ರ ನಗಾಡ್ತಾರೆ ಅಷ್ಟೇ. ಈ ಶಾಲೆ ಅಂದ್ರೆ ಮುಗೀತು. ಬರ್ದಿರೋ ಎಲ್ಲನೂ ಹೇಳ್ಕೊಡ್ಬೇಕು. ಜನ ಮಾಡ್ಕೊಂಡು ಹೇಳ್ತೀಯ ಕಣೆ. ಅಮ್ಮ ತಾಯಿ ನಿನ್ನ ಹತ್ರ ಮಾತಾಡೋರು ನಿನ್ನಂತರ ಆಗ್ಬೇಕು ನೋಡ. ಒಂದು ಟೋ ಹಚ್ಚಕ್ ಬರಲ್ಲ ಮತ್ತೆ ಎಲ್ಲ ಮಾತಾಡ್ತೀವಿ. ಆತು ಅದನ್ನ ಹೇಳ್ಕೊತೀವಿ ನಿನ್ಮೇಲೆ. ಹೋಗಿ ಹೋಗಿ ನಿಂಗೆ ಹಚ್ಚಕ್ ಬರ್ತದ ಅಂತ ಬಂದ್ಮೇಲೆ ನಂಗೆ ಬುದ್ಧಿ ಇಲ್ಲ. ಪಾಪ ನನ್ನ ತಮಣಿ ಮರು ಹಚ್ತಾರೆ ಕೇಳಿ ನೋಡೋಣ. ಏನು ಬರಲ್ಲಪ್ಪ. ನಮ್ಗೆ ಇಷ್ಟೆಲ್ಲ ಕಳ್ಸೋದಿದ್ರೆ ಎಲ್ಲ ಹಚ್ಚಕ್ಕೂ ಬರ್ತಿತ್ತು ನಮ್ಗೆ. ನಮಗ್ ಕಳ್ಸೋರ್ ಬಿಕ್ಕಿ ಇರ್ಲಾಗಿತ್ತು. ತಮಣಿ ಮಗ್ನೆ ಎಂತದೆ ಅಮ್ಮ? ಮಗ್ನೆ ನಿಮ್ಮ ಅಪ್ಪಾಜಿ ಒಂದು ಹೆಗ್ಗರ ಮನೇಲಿ ಒಂದು ಟೋ ಕೊಟ್ಟಿದ್ರಲ್ಲ, ಅದನ್ನ ತಗೊಂಡ್ಬಂದಿದ್ರ? ಅದನ್ನ ನಿಂಗೆ ಹುಚ್ಚಕ್ ಬಿಟ್ಟದ? ಪುಟ್ಟಿ ಅಕ್ಕನ ಹತ್ರನ ಕೇಳಿದೆ. ಅದಕ್ಕೆ ಬರಲ್ಲಂತೆ. ನಿಂಗೆ ಬರೋದಾ? ಒಂದು ವರ್ಷ ಆಯ್ತು ಕೆಳಗಡೆ ತೆಗಿದೆ. ಅಟ್ಟದ ಮಿಲಿತ್ತು. ಇವತ್ತು ಕೆಳಗಡೆ ತೆಗ್ದು ಹಾಕಿನಿ. ಎಂತ ಕಡ್ಡಿ ಎಲ್ಲ ಹಾಕೋ ಚುಚ್ಚಿದೆ ಕಣ. ಆದ್ರೂ ಬರಲ್ಲ. ಎಂತಕ್ಕೇನಪ್ಪ? ಎಂತ ಸೀಮೆ ಎಣ್ಣೆ ಖಾಲಿ ಆಗಿರೋ ನೋಡೋಣ ಅಂತಂದ್ರೆ ಅದು ಎಲ್ಲ ಹಾಕೋದು ಸೀಮೆ ಎಣ್ಣೆ ಅಂತಾನೆ ಗೊತ್ತಾಗಲ್ಲ ನಂಗೆ. ಒಂದ್ ಸ್ವಲ್ಪ ಸೀಮೆ ಎಣ್ಣೆ ಇತ್ತು. ಅಮ್ಮ ನಂಗೆ ಬರಲ್ಲ ಕಣೆ ಅದು.
ಅಪ್ಪಾಜಿ ಮಾತ್ರ ಬರೀದು. ಅಲ್ಲ ನೀನ್ ನೋಡು ಅಂತಂದ್ರೆ ಬೇಕಿದ್ರೆ ಕಟ್ಟಿ ಗಿಟ್ಟಿ ಚುಚ್ಚಿ ನೋಡ್ತೀನಿ ಒಂದ್ಸತಿ. ಬಂದ್ರು ಬಂತ, ಇನ್ನಷ್ಟು ಹಾಳಾಗೋದ್ರೆ ನಂಗೆ ಬೈಬಾರ್ದು. ಅಲ್ಲ ಓದ್ಕೊಂತ ಬರೋದೇ ಇಲ್ಲ, ಶಾಲೆ ಹೋಗ್ಕೊಂಡುನು. ಇವಂಗೆ ಕಲ್ತಿನ ಹೆಚ್ಚಾಗೋಗಿದೆ. ಅಲ್ಲ ಅಮ್ಮ ನೋಡ್ತೀನಿ, ಬಂದ್ರೆ ಬರ್ಬೋದು, ಇಲ್ಲ ಅಂದ್ರೆ ಇಲ್ಲ ಹೇಳಲ್ಲ. ಕಡ್ಡಿ ಚುಚ್ಚಿ ನೋಡ್ತೀನಿ, ಹಾಳಾಗೋದ್ರೆ ಹೋಯ್ತು ಅಂತ ಹೇಳ್ತದಾನೆ. ಅಲ್ಲ ನಿನ್ ಕೈಯ ಸಾಮಾನ್ ಅಂತ ಮಾಡೋದು ನೋಡ್ತಾ ಮಾಡಿ, ಮುಟ್ಟಿದ್ದೆಲ್ಲ ಹಾಳಾಗಿದೆ ಮಾತ್ರ. ಮೊನ್ನೆ ಒಂದು ಹೊಸ ಟೇಪ್ ರೆಕಾರ್ಡ್ರ ಒಂದಂತೂ ತೆಗ್ದು ಬಿಟ್ಟಿಯಲ್ಲ. ಒಚ್ಚಿ ನಿಂಗೆ ಮುಂಚೆ ಹೇಳಿದ್ ನಾನು, ನಂಗೆ ಬರಲ್ಲ, ನೀನ್ ಹಚ್ಕೊಡ್ಬೇಕು ಅಂತೆಲ್ಲ ನೋಡ್ತೀನಿ ಒಂದ್ಸತಿ ಅಂತ ಹೇಳಿದೆ. ಕಡ್ಡಿ ಗಿಟ್ಟಿ ಚುಚ್ಚಿ ನೋಡ್ತೀನಿ, ಬಂದ್ರೆ ಬರ್ಬೋದು, ಇಲ್ಲ ಅಂತಂದ್ರೆ ಹಾಳಾಗೋದು ನಂಗೆ ಬೈಬಾರ್ದು. ನಾ ಎಂತ ಮಾಡ್ಲೆ? ನಾ ತಗೊಂಡಿದ್ದೆಲ್ಲ ಹಾಳಾಗೋಗ್ತದೆ. ನಾ ಎಂತ ಬೇಕು ಅಂತ ಮಾಡ್ತೀನಿ ಹಂಗಾದ್ರೆ? ಎಂತದ ಏನು ನೋಡ, ನಿಂಗೊಂದು ಘನ ಮಾಡ್ಕೊಂಡು ನೋಡ್ಸ್ಕೊಬಿಡ್ಬೇಕು. ಎಂತ ಮುಟ್ಟ ಸಮಯ ಇಲ್ಲ. ಏನಪ್ಪ ನಿಂದು? ನೀನ್ ಜಾತ್ರೆ ತಗೋ ಹೋಗಿ ಭಟ್ರ ಮನೆಗೆ ಹೋಗಿ ನೋಡ್ಸ್ಕೊಬರ್ಬೇಕು. ಎಂತ ಹಿಂಗಾಗ್ತದಂತ ಇದೊಂದು ಟೀಮಿ ಉಳ್ಕೊಂಡದ್ ನೋಡ್ತಾ ನೋಡಿ. ಇದಕ್ಕೂ ರಾಸುಗಳೇ ಇಲ್ಲ ಅಂತ ಲೆಕ್ಕ ಹಾಕಿಟ್ಟೇನ್ ನಾನು. ಮರತಿ ನೀ ಇಲ್ಲಾರ್ದೆಲ್ಲ ಹೇಳ್ಕೊತ ನಿಂತ್ಕೊಬಿಡ್ಬೇಡ. ಈಗ ಎಂತ ಮಾಡ್ಕೊಡ್ಬೇಕ ಎಂತದಂತ ಹೇಳು. ಬ್ಯಾಡ ಪುಣ್ಯತ್ಮ, ನಾ ಹೆಂಗಾರು ಮಾಡ್ಕೊ ಅಡ್ಗೆ ಮಾಡ್ತೀನಿ. ನೀ ಅದು ಇದು ತಗೊಬಂದದ್ನ ಚುಚ್ಚಿ ಅದನ್ನೆಲ್ಲ ಹಾಳು ಮಾಡಿ ತೆಗಿಬೇಡ. ಮೊನ್ನೆ ಒಂದು ಬಯಸಿಯ ನೀನು ಅಪ್ಪಾಜಿ ಹತ್ರ, ಆಯ್ತು ಮುಗೀತು. ಇವತ್ ಮತ್ತೆ ಇದನ್ನ ತೆಗ್ದ್ರೆ ಕೈ ಎತ್ಕೊಂಡ್ ಬಾರಿಸೋದೇ ಕರಿ ಮಾತ್ರ. ಅದನ್ನೆಲ್ಲ ನೋಡೋಕ್ಕಿಂತ ನಾನೇ ಹೆಂಗಾರು ಮಾಡ್ಕೊಂಡು ಅಡ್ಗೆ ಮಾಡ್ತೀನಿ ಪುಣ್ಯಾತ್ಮ. ನಿನ್ನ ಕೈ ತಾಗ್ರೆ ಮುಗ್ದೆ ಹೋಯ್ತು ಮಾತ್ರ. ಏನ್ ಮಾಡ್ಸಾಯದೇನಪ್ಪ, ಇವನ್ ಕೈಯ ಸಮ ಇಲ್ಲ. ಮುಟ್ಟಿದ ವಸ್ತು ಒಂದು ಉಳಿಯಲ್ಲ ಅಂತೀನಿ. ಸಿ ಅಲ್ಲ ಇದು ಮರ್ಯಾದೆ ಕಳಿಯಕ್ಕಂತಾನೆ ಬಂದಿದ್ದೀನಪ್ಪ. ಕೈ ಸಮ ಇಲ್ಲ ಅಂತೆ. ನಾ ಎಂತ ಬೇಕು ಅಂತ ಮಾಡ್ತೀನಿ ಹಂಗಾದ್ರೆ? ಸುಮ್ಮನೆ ಟಿವಿ ನೋಡ್ಕೊಂತ ಇದ್ದೆ, ಬಂದ್ಕೊಂಡಿಲ್ಲ ಅಂತ ಹೇಳ್ಕೊತ ಹೋತು. ಎಂತ ಹೇಳ್ಕೊ ಹೋಲಿ, ನಂಗಲ್ಲಂತ ಉರ್ಸ್ಕೊತೀನಿ ನಾನಷ್ಟೇ.